ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಮತ್ತು DK ಅವರ ಕೈಯಲ್ಲಿ ಸೇಫ್ ಅದ ಅಂತ ಯಾರು ತಿಳ್ಕೊಂಡಿದ್ರೆ ಅದು ದೊಡ್ಡ ತಪ್ಪು ಅಂತೇಳಿ. ಇವತ್ತು ಗೆದ್ದಿದ್ದಾರೆ, ಎರಡು ಮಾತಿಲ್ಲ ಅದರಲ್ಲ. ಸಿದ್ದರಾಮಯ್ಯರು ಮತ್ತು DK ಅವರು ಓಡಾಡಿದ್ರು, ಒದ್ದಾಡಿದರು, ಪ್ರಯತ್ನ ಮಾಡಿದರು. ಬಾಗಲಕೋಟೆಯಲ್ಲಂತೂ ವಸ್ತಿ ಹೋಗಿದ್ರು, ಅದೇ ಕಾಲಕ್ಕೆ ದಕ್ಷಿಣ ದಾವಣಗೆರೆಯಲ್ಲಿ ವಸ್ತಿ ಹೋಗಿದ್ರು, ಏನೇನೋ ಮಾಡಿದರು, ತಾವು ಬಯಸ್ದಂಗೆ ಮಾಡಿಕೊಂಡ್ರು. ಅಧಿಕಾರ ಇತ್ತು ಅಂತೇಳಿ. ಸಪೋಸ್ ಅಧಿಕಾರ ಇಲ್ಲದೆ ಹೋಗಿದ್ದರೆ ವಿರೋಧ ಪಕ್ಷವಾಗಿ ಇದು ಗೆಲ್ಲಕ್ಕೆ ಸಾಧ್ಯತಾ ಅನ್ನೋದು ನಮ್ಗೆ ನಿಂತು ವಿಚಾರ ಮಾಡುವಂಥ ಸಂದರ್ಭ ಇವತ್ತು ಬಂದದ. ಯಾಕಂದರೆ ಇನ್ನೇನು 2028 ದೂರ ಇಲ್ಲ. ಎದ್ದ ತಕ್ಷಣ ಕದನ, ನಾ ಸೇಮು ಜನ ರೋಸ್ ಹೋಗಿದ್ದಾರೆ. ದಕ್ಷಿಣ ದಾವಣಗೆರೆಯಲ್ಲಿ ಗೆದ್ದಿರಬಹುದು ಕಾಂಗ್ರೆಸ್, ಭಾಳ ಕಡಿಮೆ ಅಂತರ ಅದು. ನಮ್ಮ ಈ ಸಮರ್ಥ ರಾಜ್ಯ ಶಾಮನೂರು ಶಿವಶಂಕರಪ್ಪರು ಎಷ್ಟು ಮತಗಳಿಂದ ಗೆದ್ದಿದ್ರು, ಈಗ ಇವರು ಎಷ್ಟು ಮತದಿಂದ ಗೆದ್ದರು ಅನ್ನೋದು ಇದು ಭಾಳ ಗಮನಿಸ್ಬೇಕಾದ ಮಾತು. ಅದೇ ಕಾಲಕ್ಕೆ ಮೇಟಿ ಅವ್ರದ್ದು ಹೌದು ಹೆಚ್ಚು ಬಂದದ್ದು, ಉಮೇಶ್ ಮೇಟಿ ಅವ್ರಿಗೆ ಒಪ್ಪು ನಾವು ಮಾತ್ರ. ಆದರೆ ಒಬ್ಬ CM ಆಗಿ ಈ ದೇಶದ ಆಡಳಿತ, ಈ ರಾಜ್ಯದ ಆಡಳಿತ ನಡೆಸುವಂಥವಾಗೆ ಎಷ್ಟು ದಿನ ಅಲ್ಲಿದ್ದರು ಅನ್ನೋದು ಗಮನಿಸ್ಬೇಕಾಗಿದೆ. ಒಂದು ಸೀಟ್ ಅದು ಅದರಲ್ಲೂ ಮುಖ್ಯವಾಗಿ ಎರಡೂ ಕಡೆ ಅಲ್ಲಿಯ ಸ್ಥಾನಿಕಿದ್ದಂತಹ MLA ಅವರು ನಿಧನರಾಗಿದ್ದರಿಂದಾಗಿ ಅದು ಭಾಳ ಪ್ರಭಾವ ಆಗ್ತಾಯಿತ್ತು. ಅಷ್ಟಿದ್ದು ಕಾಂಗ್ರೆಸ್ ಯಾವ ರೀತಿ ಏನು ಮಾಡಿತ್ತು. ಮತ್ತು ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಅವ್ರು ಎದೆ ಮುಡ್ಕೊಂಡು ಹೇಳಿ ನಾವೇನು 10 ಪೈಸೆ ಕೊಡಲಾರ್ದು, ದುಡ್ಡು ಕೊಡಲಾರ್ದು ಆಯ್ಕೆ ಆಗಿದ್ದೀವಿ ಅಂತೇಳಿ, ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ ಸಾಧ್ಯನೇ ಇಲ್ಲ. ಇವತ್ತೆಲ್ಲ ರಾಜಕೀಯ ಪಕ್ಷಗಳು ದುಡ್ಡು ಕೊಟ್ಟು ತೊಗೊಂಡು ಬರುವಂಥದ್ದು. ಇದು 2022ರಲ್ಲಿ 224 ಸೀಟುಗಳು ನಡೆಯುವಂಥದ್ದು. ಇದು ಗಮನಿಸಬೇಕಾಗ್ಯದ. ಈ ದಿಶೆಯಲ್ಲಿ ಕಾಂಗ್ರೆಸ್ ಭಾಳ ದೊಡ್ಡ ಕೆಲಸ ಮಾಡ್ಬೇಕಾಗಿದೆ. ಅದೆಲ್ಲ ಬಿಟ್ಟುಕೊಟ್ಟು ದಿನ ಎದ್ದು ಕೂಡ ನಾವು ಒಂದು ಏನೋ ಮಾತಾಡೋದು. ಒಂದು ಕಡೆ ನಮ್ಮ ಸಿದ್ದರಾಮಯ್ಯರನ್ನು ನಮ್ಮ ವೇದಪ್ಪ, ಪುರಾಣಪ್ಪ, ದೊಡ್ಡವರಪ್ಪ ಅಂತ ಹೇಳ್ಕೊಳ್ಳೋದು, ಇನ್ನೊಂದುಗಳಿಗೆ ನಾನು ಸೇಮ್ ಆಗ್ತೀನಿ ಅನ್ನೋಂಥದ್ದು ಏನೋ ಇಟ್ಕೊಳ್ಳೋದು, ಅವ್ರ ಬೆಂಬಲಿಗೆ ನಮ್ಮ ಮಾಡ್ರಿ ಅಂತ ಹೇಳೋದು. ಇನ್ನಿದು ಮುಂದುವರಿತಂದ್ರೆ ನಿಶ್ಚಿತವಾಗಿಯೂ ಈ ಬರ್ಕೊಂಡು ಹಿಡ್ಕೊಳ್ರಿ ಕಾಂಗ್ರೆಸ್ ಕರ್ನಾಟಕದಿಂದ ಔಟ್ ಆಗ್ತದೆ ಅನ್ನೋದು ಜನಸಾಮಾನ್ಯರ ಮಾತು, ನಂದಲ್ಲ ಇದು. ಜನ ಮಾತಾಡ್ತಾ ಇದ್ದಾರೆ, ಏನೋ ಗೆದ್ದಿದ್ದಾರಪ್ಪ, ಗೆದ್ದರು. ಮತ್ತು ಎಷ್ಟು ಓಡಾಡಿದ್ರು ಎಲ್ಲ ನೋಡಿದಾರೆ. ಇವತ್ತಂತ ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಕ್ಷಣ ಸುದ್ದಿನ ಹಾಕಿದ್ದಾರೆ. ಏನು ಅವ್ರು ತಪ್ಪು ಮಾಡಲಿ, ಇವ್ರು ತಪ್ಪು ಮಾಡಲಿ, ಗೆದ್ದಿದ್ದಾರೆ. ಯತ್ನಾಳ್ ಕಳಿಸೋದು ಸೋತರು, ಗೆದ್ದರು, ಅವೆಲ್ಲ ಪ್ರಶ್ನೆ ಇಲ್ಲ. ಈಗ ಇಮ್ಮೆಟೀರಿಯಲ್ ಅವೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲೇ ಅಧಿಕಾರ ಇತ್ತು, ನೀವು ಗೆದ್ದಿದ್ದೀರಿ ಅಷ್ಟ. ಇಲ್ಲ ಅಂದರೆ ಭಾಳ ಕಷ್ಟ ಇತ್ತು ಅನ್ನೋದ್ರಲ್ಲಿ ಎರಡು ಮಾತು. ಇವತ್ತು BJP ಅಧಿಕಾರದಲ್ಲಿ ಇದ್ದಿದ್ರೆ, ಇಲೆಕ್ಷನ್ ನಡೆದಿದ್ರೆ ಇವತ್ತು BJP ಗೆಲ್ತಿತ್ತು ಅಂತೇಳಿ ಯಾರಾದರೂ ಸಹಜವಾಗಿ ಹೇಳಬೇಕಾಗಿದೆ. ಭಾಳ ಒಂದು ಸೋಲ್ಬೋದು, ಅದು ಗೆಲ್ಬೋದು, ಅದು ಗೆಲ್ತಿತ್ತು ಎರಡನ್ನೂ ಅಂತೇಳಿ. ಯಾಕಂದ್ರೆ ಅವರು ನಿಮಗೈತೆ ಮಾಹಿರಿದ್ದಾರೆ ಎಲೆಕ್ಷನ್ ಹೆಂಗೆ ಗೆಲ್ಲಬೇಕು ಅನ್ನೋದ್ರಲ್ಲಿ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಮುಂದೆ ಮತ್ತು DK ಮುಂದೆ ದೊಡ್ಡ ಸವಾಲದ. 2028ರಲ್ಲಿ ಮರಳಿ ಅಧಿಕಾರ ಹಿಡಿತಾರೆ ಇವರು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಭಾಳ ಕಷ್ಟ ಹಿಡಿದು. ಯಾಕೆಂದ್ರೆ ಈಗ ಅವ್ರು ಮಮತಾ ಬ್ಯಾನರ್ಜಿ ಭಾಳ ತಲೆನೋವಿತ್ತು BJPಗರಿಗೆ. ಇವತ್ತು ಗೆದ್ದು ಬಿಟ್ರು ಅವರು. ಇವತ್ತು ಅವ್ರು ರಿಲ್ಯಾಕ್ಸ್ ಆಗಿದ್ದಾರೆ, ಮೋದಿ ಮತ್ತು ಶಾ ಅವರು. ಅವ್ರ ಮುಂದಿನ ಗುರಿ ಇನ್ನೇನಪ್ಪ, ತಮಿಳುನಾಡಂತೆ ಬದಲಾಗೋದಿಲ್ಲ ವೈಚಾರಿಕವಾಗಿ. ಅವರ ಇವತ್ತಿನ ಹೊಸದಾಗಿ ವಿಜಯ್ ಬಂದಿದ್ದಾರಲ್ಲ, ಅವ್ರನ್ನ ಬದಲಿಸೋಕ್ಕೆ ಸಾಧ್ಯ, ಅಲ್ಲಿ ಒಳಗೆ ಹೋಗೋದಿಲ್ಲ. ಅದೇ ಕಾಲಕ್ಕೆ ಕೇರಳದಲ್ಲೂ ಸಹಿತ ಅಲ್ಲಿಯೂ UDF ಮುಂದೆ, ಅದೇ ಕಾಲಕ್ಕೆ LDF ಇವ್ರ ಮಧ್ಯೆ ಕಂಟಿನ್ಯೂ ಅಂತ ಅಲ್ಲೂ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಅದು. ಇವೆರಡು ರಾಜ್ಯಗಳ ಬಗ್ಗೆ ತಿರುಗಿ ಹೋಗೋದಿಲ್ಲ ಅವರು. ಎಷ್ಟು ಬಂದಷ್ಟು ಬದಪ್ಪ ಹೋದಷ್ಟು ಹೋತು ಅಂತೇಳಿ ಪ್ರಯತ್ನ ಮಾಡಿದ್ರೆ. ಆದರೆ ಕರ್ನಾಟಕದ ಬದಲು ಮಾತ್ರ ಅವರು ನಿಶ್ಚಿತವಾಗಿಯೂ ಗ್ಯಾರಂಟಿಗಳು ನಿಮ್ಗೆ ಹೆಚ್ಚು ಘೋಷಣೆ ಮಾಡ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಈಗ ಸ್ಟಾರ್ಟ್ ಅದು ಕರ್ನಾಟಕದ ಬಗ್ಗೆ. ಮುಂದೆ ನಿಮ್ದು ಈಗ SIR ಸ್ಟಾರ್ಟ್ ಆಗೋದನ್ನೇ ಇಲ್ಲು. ಅವು ಎಷ್ಟು ಹೋಗ್ತಾವೋ ಏನಾಗ್ತಾವೋ ನೀವು ಮಾತಾಡೋದಷ್ಟು ಅದೇನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಂಥ ಮಮತಾ ಬ್ಯಾನರ್ಜಿ ಅವರಷ್ಟು ಜಟ್ಟವಾಗಿ ಎದುರಿಸುವಂಥ ಶಕ್ತಿ ಈವನ್ ರಾಹುಲ್ ಗಾಂಧಿ ಅವರಲ್ಲೂ ಇಲ್ಲ. ಇದನ್ನು ಗಮನಿಸಬೇಕಾಗಿದೆ. ಸಿದ್ದರಾಮಯ್ಯರಲ್ಲೂ ಅದಿಲ್ಲ ಆ ಗಟ್ಸ್. ಯಾಕಂದ್ರೆ ಒಬ್ಬ ಕಮ್ಯುನಿಸ್ಟನ್ನು ಸೋಲಿಸಿ ಅಧಿಕಾರ ಅಂತ ನಮ್ಮಗಳವರು. ಅದನ್ನು ಭಾಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾಗಿದೆ. ಹೌದು, ಹುಮ್ಮತನ ಆಗ್ಯದ, ಮತ್ತೇನು ಮಾಡಿದಾಳೆ, ಗುಂಡಾಗಿರಿ ಅವಳು ಪ್ರಯೋಗ ಮಾಡಿದ್ದಾರೆ. ಯಾಕೆ ಕಮ್ಯುನಿಸ್ಟರು ಗುಂಡಾಗಿರಿದ್ರು, ಅದಕ್ಕೆ ಗುಂಡಾಗಿರಿ ಮಾಡಿ ಅವ್ರನ್ನ ಸೋಲಿಸಿದ್ರು. ಮತ್ತು ಜನಕ್ಕೆ ಒಂದೊಂದ್ಸಲ ಬದಲಾವಣೆ ಬೇಕಾಯ್ತು. ಅವತ್ತು ಕೊಟ್ಟರು ಹೆಣ್ಮಗಳ ಕೈಯಲ್ಲಿ ಏನೋ ಬದಲಾಯಿಸ್ಬೇಕಂತೇಳಿ 15 ವರ್ಷದಲ್ಲಿ ಏನು ಸಾಧನೆ ಮಾಡಿದರೆ ಅವರು ಜನ ಕೇಳ್ತಾ ಇದ್ದಾರೆ. ಅನಿವಾರ್ಯವಾಗಿ BJPಯ ಮತ್ತು ಮೋದಿ ಮತ್ತು ಶಾ ಅವರ ಒಂದು ಬಣ್ಣದ ಮಾತುಗಳಿಗೆ ಮರಳಾಗಿ ಮತ ಹಾಕಿದ್ದಾರೆ ಅವರು. ಹಾಗಂತ ತಿಳ್ಕೊಂಡು ಈಗ 12 ವರ್ಷ ಮಾಡಲಾರದನ್ನು ನಾವು ಮೋದಿಯವರು
ವೆಸ್ಟ್ ಬೆಂಗಾಲದಲ್ಲಿ ಮಾಡ್ತಾರಂತಲ್ಲ, ಯಾಕಂದ್ರೆ 2 ಕೋಟಿ ಉದ್ಯೋಗ ಕೊಡ್ತಾರಂತ ಹೇಳಿದ್ರು. ಎರಡೇ ಸಾಕು ನಮಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. 2 ಕೋಟಿ ಉದ್ಯೋಗ ಮತ್ತು ಅದ್ರ ಜೋಡಿ ಪ್ರತಿ ವ್ಯಕ್ತಿ ಬಡವಗ 15 ಲಕ್ಷ ಹಾಕ್ತದೆ ಇವರು ಮಾಡಿದ್ರ. ಇನ್ನುಳಿದ ಭರವಸೆಗಳು ಬೇಕಾಗಿಲ್ಲ ಅವೆಲ್ಲ ನಿಮಗೆ ಗೊತ್ತದ. ಏನದು ಹೊಳ್ಳೊಳ್ಳೆ ಹೇಳಿದ್ರೆ ಏನೂ ಅರ್ತಿಲ್ಲ, ಅವ್ರಿಗೂ ಸಾಧ್ಯ ಇಲ್ಲ ಗೊತ್ತದ. ಆದ್ರೆ ಜನ ಏನೋ ಒಂದಿಷ್ಟು ಹಾಕಿದ್ದಾರೆ ಇವತ್ತು. ಹಿಂದೆಲ್ಲ ಅದಕ್ಕೂ ಬೇಸರ ಆಗ್ತದೆ ಜನ. ಆದರೆ ಈಗ ಅಧಿಕಾರ ಕೈಗೆ ಇರೋದ್ರಿಂದ ಸ್ವಾಯತ್ತ ಸಂಸ್ಥೆಗಳನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ಅವರಿಂದ ನೀವು ಕಲಿಬೇಕಾಗಿದೆ. ಕಾಂಗ್ರೆಸ್ಸಿಗರಾಯ್ತು ಮತ್ತು ಯಾರಾಯ್ತು ಅವ್ರು ನಾಳೆ ಕರ್ನಾಟಕದಲ್ಲಿ ಅದನ್ನು ಪ್ರಯೋಗ ಆಗೋದನ್ನು ಇಲ್ಲೂ SIR ಆಗೋದು, VVPATಗಳು ಹಚ್ಚದ ಹೋಗೋದು, EVMಗಳು ಬಳಸೋದು, ಎಲ್ಲೋ ನಿಯಂತ್ರಣ ಮಾಡೋದು ಎಲ್ಲ ಆರೋಪ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ಸಿಗರು, ಇನ್ನುಳಿದ ವಿರೋಧ ಪಕ್ಷಗಳು. ಇವತ್ತಂತಿ ಇಂಡಿಯಾದಿಂದ ಹೆಚ್ಚು ಕಡಿಮೆ ಅದರ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು ಇಲ್ಲಪ್ಪ ಅನ್ನೋಂಥಾಗ್ಯಾವ. ಏನೋ ಕೇಜ್ರಿವಾಲ್ ನೋಡಿದಾರ, ಅವ್ರನ್ನ ಯಾವಾಗ ಹಸನ್ ಮಾಡ್ತಾರೆ ಗೊತ್ತಿಲ್ಲ. ಅಲ್ಲಿಂದ 2 ರಾಜ್ಯಗಳಿಂದ ಪಂಜಾಬ್ ಇಂದ ದಿಲ್ಲಿ ಹೋಗ್ಯದ, ಇನ್ನು ಉಳಿದ ಪಂಜಾಬದಲ್ಲೂ ಸಹಿತ ಈಗ ಅಲ್ಲೂ ಏನೋ ನಡೆದ ಆ ಗೌರ್ಮೆಂಟ್ ಕೆಡುವಂಥ. ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಮುಂದೆ ಇನ್ನೊಂದು ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರದಲ್ಲ ಯಾರಿದ್ರೂ ಏನೋದು ಹೆಚ್ಚು ಇಫೆಕ್ಟ್ ಆಗೋದಿಲ್ಲ, ಮತ್ತು ಯೂನಿಯನ್ ಟೆರಿಟರಿ ಐತಿ, ಅದು ದೊಡ್ಡ ಪ್ರಭಾವ ಇಲ್ಲ ಅಂತೇಳಿ. ಇನ್ನು JMM ಅವು ಇವೆಲ್ಲ ಸಣ್ಣ ಪಕ್ಷ ಬಗ್ಗೆ ತೆರಿಗೆ ಕೆಡಿಸ್ಕೊಂಡ್ರು, ಅದನ್ನು ತೆಗೆದಾಕುವಂಥ ಶಕ್ತಿ BJPಗೆ ಅದ. ಎಲ್ಲ ನೆನಪಿಟ್ಕೊಂಡು ಪ್ರಾದೇಶಿಕ ಪಕ್ಷದ ಇಲ್ಲ. ಈ ಕಾಂಗ್ರೆಸ್ ಒಂದು 4 ರಾಜ್ಯಗಳಲ್ಲದ, ಅದು ಕರ್ನಾಟಕದಲ್ಲಿ ಬಂದು 28. ಅದರಲ್ಲಿ ಇವ್ರು ದಿನ ನಿತ್ಯ ಎದ್ದ ತಕ್ಷಣ ಮೀಡಿಯಾ ತುಂಬ ಏನು ಸುದ್ದಿಪ್ಪ ಅಂದ್ರೆ DK ಶಿವವರು ಮುಖ್ಯಮಂತ್ರಿ ಆದರು, ಇವ್ರಿಗೆ ಹೇಗೆ ಹೇಳಿದ್ರು, ಇವ್ರಿಗೆ ಮ್ಯಾಲೆ ಇರು ಅವೆರಡು ತಪ್ಪಿಸಲಾಗಿ. ಇನ್ನೊಂದು ಸಿದ್ದರಾಮಯ್ಯನವರು SC ಕಾರ್ಡ್ ತೊಗೊಂಬಂದು SC ನಮ್ಮಲ್ಲಿ ಆಗಬೇಕಪ್ಪ, ದಲಿತ CM ಆಗ್ಬೇಕಂತ ಇದನ್ನು ಮೊದಲೇ ತರಬೇಕಾಗಿತ್ತಲ್ಲ. ತಾವು ಬಂದ ತಕ್ಷಣ ಸಾಕಷ್ಟು ಇದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ಪರಮೇಶ್ವರಪ್ಪ ಇದ್ದರು, ಮತ್ತು ಯಾರು ಇದ್ದರು, ತರಬೇಕಾಗಿತ್ತು. ಈಗ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ. ಇವನ್ DK ಶಿವಕುಮಾರ್ ಸಹಿತ ಅದನ್ನೇ ಕೇಳ್ತಾ ಇರ್ತಾರೆ. ಈ ಎಲ್ಲ ಚಿಕ್ಕಾಳದಿಂದಾಗೆ ಜನ ಮಾತ್ರ ರೋಷ್ ಹೋಗಿದ್ದಾರೆ. ಬರೀ ನಿಮ್ಗೆ ಗ್ಯಾರಂಟಿಯಿಂದ ಇವತ್ತಿನ ಗೆದ್ದರಂತ ಹೇಳ್ತಾ ಇದ್ದೀರಿ, ಅದು 2022ರಲ್ಲಿ ಅವ್ರು ಗ್ಯಾರಂಟಿ ಗೆತ್ತಾಗೋದಿಲ್ಲ. ಇನ್ನೊಂದು 4 ಗ್ಯಾರಂಟಿ ಜೋಡಿಸ್ತಾರೆ, ಜೋಡಿಸ್ತಾರೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದರಂತೆ ಅವ್ರ ಮಾಹಿರಿದ್ದಾರೆ. ಮಾತಿನೊಳಗೆ RSS ಅವರಷ್ಟ BJPಗರಷ್ಟ ನಿಮ್ಗೆ ಯಾರಿಗೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈವನ್ ರಾಹುಲ್ ಗಾಂಧಿಯವ್ರಿಗೆ ಅಂತ ಮಾತಿನ ಮಲ್ಲರಲ್ಲ ಅವರು, ಇವ್ರು ಮಾತಿನ ಮಲ್ಲರಿದ್ದಾರೆ. ಮತ್ತು ದೊಡ್ಡ ಸಂಘಟನೆ ಅದ. ಹೀಗಾಗಿ ಕಾಂಗ್ರೆಸ್ ಕರ್ನಾಟಕದಿಂದ ತನ್ನ ಒಂದು ಏನಪ್ಪ ಅಂತಂದ್ರೆ ಆಡಳಿತವನ್ನು ಉಳಿಸ್ಕೊಳ್ತದನ ಅನ್ನುವಂಥ ದೊಡ್ಡ ಒಂದು ಪ್ರಶ್ನೆ ಇವತ್ತು ಶುರು ಆಗ್ಯದ. ಇವತ್ತು ನೀವು ಗೆದ್ದಿದ್ದೀರಿ, ಗ್ಯಾರಂಟಿಯಿಂದ ಆಯಿತು, ಅದಾಯಿತು, ಇವತ್ತೆಲ್ಲ ಮಾತಾಡ್ತಾ ಇದ್ದೀರಿ. ಒಪ್ಪು ನಾ ಮಾತನ್ನು ಎಲ್ಲಕ್ಕಿಂತ ಹೆಚ್ಚು ಅಧಿಕಾರದಲ್ಲಿ ನೀವಿದ್ರಿ ಅನ್ನೋದನ್ನು ಮರೀಲಿಕ್ಕೆ ಆಗೋದಿಲ್ಲ. ನಾ ಕಾಂಗ್ರೆಸ್ಗಾಗಲಿ BJPಗಿರಾಗಲಿ ನೀವು ಎಷ್ಟೋ ಹಂಚಿದ್ದು ದುಡ್ಡು ಹಂಚಿದ್ದು ಸುಳ್ಳಲ್ಲ, ಸಾರ ಹಂಚಿದ್ದೀನಿ ಸುಳ್ಳಲ್ಲ, ಏನು ಮಾಡಿದ್ರಿ ಹೌದು ಅವ್ರು ಹೇಳ್ತಾರೆ. ಅವ್ರ ಮೇಲೆ ನೀವು ಆರೋಪ ಮಾಡ್ತಾರೆ, ನಿಮ್ಮೆಲ್ಲ ಆರೋಪ ಮಾಡ್ತಾರೆ. 2 ದಿನೊಳಗೆ 6 ಸತಿ ಉಳಿದಾವೆ, ಒಪ್ಪು ನಾವು ಮಾತನ್ನು. ಆದ್ರೆ ಇಂಥ ಒಂದ ಘಟನೆಯಿಂದ ನೀವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇದನ್ನು 2024 2022 ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇವತ್ತು ಈ ದೇಶದ ಅತ್ಯಂತ ಶ್ರೀಮಂತ ಪಕ್ಷ ಯಾವುದಪ್ಪ ಅಂತಂದ್ರೆ BJP ಅಂತ ನಿಮಗೂ ಗೊತ್ತದ, ಎಲ್ಲರಿಗೂ ಗೊತ್ತದ. ಅವ್ರು ಅದನ್ನೆಲ್ಲ ಮಾಡಿನೂ ಮತ್ತೇನು ಮಾಡಬೇಕು, ಸ್ವಾಯತ್ತ ಎಲ್ಲ ಸಂಸ್ಥೆಗಳು ಇವತ್ತು CBI ಇರಲಿ, ED ಇರಲಿ, IT ಇರಲಿ, ಇವನ್ ಎಲೆಕ್ಷನ್ ಕಮಿಷನ್ ಆಗಿರಲಿ, ಎಲ್ಲರೂ ಅವರು ಹೇಳಿದಂಗೆ ಅವ್ರು ತಾಳಕ್ಕೆ ತಕ್ಕಂಗೆ ಭಜನೆ ಮಾಡೋದ್ರಿಂದಾಗೆ ಇವತ್ತು ಈ ಕೋರ್ಟ್ಗಳು ಸಹಿತ ಇವತ್ತು ಹೆಚ್ಚು ಹಿಡಿತಾ ಇಲ್ಲ. ಪಾಪ ಮಮತಾ ಬ್ಯಾನರ್ಜಿ ಎಷ್ಟು ಓಡಾಡಿದ್ರು ನಿಮ್ಮ ಕಣ್ಮುಂದ. ಕೆಲವೊಂದು ತಪ್ಪುಗಳಾಗಿದಾವೆ, ಇಲ್ಲ ಅಂತಲ್ಲ, ಅವರು ಕೆಲವೊಂದು ತಪ್ಪುಗಳು ಮಾಡಿದ್ದಾರೆ. ತಮ್ಮ ಅಧಿಕಾರವನ್ನು ಸೇರಿಸ್ಬೇಕು, ಮಾಡಬೇಕು. ಯಾಕೆ ರಾಜ್ಯದ ಯಾಕೆ ಸೇರಿಸ್ಬೇಕಪ್ಪ, ರಾಷ್ಟ್ರದ ಈ ಅಧಿಕಾರ ಮೇಲೆ ಯಾಕೆ ವಿಶ್ವಾಸಗಳು ಬರೋದು ಅಂತ ಪ್ರಶ್ನೆಗಳು ಬಂದು, ಇವನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಆಗೋದು ಇಲ್ಲ. ಅವೆಲ್ಲನೂ ಗಮನಿಸಿದಾಗ ಕರ್ನಾಟಕದ ಮುಂದಿನ ಈ 2 ವರ್ಷಗಳು ಮಾತ್ರ ಖಚಿತವಾಗಿಯೂ ಪರೀಕ್ಷಾ ಕಾಲ ಕಾಂಗ್ರೆಸ್ಸಿಂದು. ಇದು ಉಳಿತದನ ಇಲ್ಲ ಅಂತ. ಈಗ 4 ರಾಜ್ಯಗಳದಾವ, ನಿಮಗೆ ಗೊತ್ತದ. ಒಂದು ಕರ್ನಾಟಕ ದೊಡ್ಡದ, ಅದಂದ್ರೆ ಈ ಕೇರಳ ಒಂದು ಬಂದದ ಬದಿಗೆ. ಕೇರಳದ್ರೆ ಬುದ್ಧಿವಂತರದು, ಇಲ್ಲೂ ಬುದ್ಧಿವಂತರಿದ್ದಾರೆ. ಆ ಮಾತು ಬೇರೆ. ಯಾಕಂದ್ರೆ ವೈಚಾರಿಕವಾದಿಗಳು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಬುದ್ಧಿವಂತ ಅನ್ನೋದು ಎಲ್ಲ ಕಡೆ ಬುದ್ಧಿವಂತರಿದ್ದಾರೆ. ಸಂಪ್ರದಾಯವಾದಿಗಳು ಬುದ್ಧಿವಂತರಿದ್ದಾರೆ, ಕಮ್ಯುನಿಸ್ಟರು ಬುದ್ಧಿವಂತರಿದ್ದಾರೆ, ಅದೇ ಕಾಲಕ್ಕೆ ವೈಚಾರಿಕವಾದಿಗಳು ಬುದ್ಧಿವಂತರಿದ್ದಾರೆ. ಆದರೆ ಜನಪರ ಇದರಲ್ಲಿ ಎಷ್ಟಿದ್ದಾರೆ ಅನ್ನೋದು ಭಾಳ ಪ್ರಮುಖ ಆಗ್ತದೆ. ಆ ದಿಶೆಯಲ್ಲಿ ಕೇರಳ ಮತ್ತು ತಮಿಳುನಾಡು ಮೋಸ್ಟ್ಲಿ BJPಗಿಂದ ನಾಳೆ ಸಿಗ್ತದಂತ ಹೇಳೋದಿಲ್ಲ. ಬಟ್ ಕರ್ನಾಟಕದ ಮಾತ್ರ ಪರಿಸ್ಥಿತಿ ಹಂಗಿಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯದ ಜನರಲ್ಲಿ ಇಲ್ಲಂತಲ್ಲ. DK ಅವರು ಸೇಮ್ ಆಗೋದೇನು ತಪ್ಪಲ್ಲ. ಆದರೆ ಈ ಸಂದರ್ಭ ಮಾತ್ರ DK ಅವರು ಇನ್ನು ಮುಂದೆ ಅನಗತ್ಯವಾಗಿ ನಾನು CM ಆಗಬೇಕು ಅನ್ನೋಂಥ ಒಂದು ಪುಸ್ತಕ. ಸಿದ್ದರಾಮಯ್ಯರಂತೂ CM ಕುರ್ಚಿ ಬಿಡೋದಿಲ್ಲ, ಅಂದರೆ ಬಿಟ್ಟು ಹೋಗೋದಿತ್ತಪ್ಪ ಅಂತ ಅಷ್ಟು ವಿಶ್ವಾಸ ಹೇಳ್ಬೋದಾಗಿತ್ತು. ಇವತ್ತು ಅವ್ರು ಬಿಟ್ಟು ಹೋಗೋದಿದ್ರೆ ಆ ದಲಿತ ಕಾರ್ಡನ್ನು ಪ್ರಯೋಗ ಮಾಡ್ತಾ ಇರಲಿಲ್ಲ. ಹೀಗಾಗಿ DK ಅವರು ಸಂತಿಂದ ಕಾಂಗ್ರೆಸ್ ಉಳಿಸ್ಬೇಕು. ಮೂಲತಃ DK ಅವರು ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ ಉಳಿಬೇಕು, ಬೆಳಿಬೇಕು ಅಂತಂದ್ರೆ
ಒಂದು ತ್ಯಾಗ ಅಂತೀವಿ ಅನ್ನೋದಕ್ಕೆ ತ್ಯಾಗ ಮಾಡಬೇಕು. ಈಗ ಸಾಕಷ್ಟು ಅನುಭವಿಸಿದಾರೆ ಸಹ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತು 4 ಪೋಸ್ಟ್ಗಳಿದ್ದಾವೆ. ಅದು ತಿಳ್ಕೊಂಡು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಇಬ್ಬರಲ್ಲೂ ಕಳಕಳಿ ಮನವಿ ಏನಪ್ಪ ಅಂದ್ರೆ ಅವರಿಬ್ಬರು ಅದನ್ನು ಬಿಟ್ಟು ಮೊದಲು ಚಲೋ ಕೆಲಸ ಮಾಡಲಿ. ಎಲ್ಲರಿಗೂ ಈಗ 56,000 ಮಂದಿಗೆ ಉದ್ಯೋಗ ಕೊಡಿಸೋ ಕೆಲಸ ಆಗಲಿ. ಅದೇ ಬೆನ್ನ ಇನ್ನೂ 2,80,000 ಎಷ್ಟು ಅದಾವೆ, ಅವೆಲ್ಲ ಆಗಲಿ. ಅವಷ್ಟಾದ್ರೂ ಹೇಳ್ಕೊಳ್ಳಿಕ್ಕೆ ಮಾತಾಡ್ತದೆ, ಗ್ಯಾರಂಟಿ ನಾವು ಉದ್ಯೋಗ ಕೊಡ್ತೀವಿ ಅಂತೇಳಿ ಅದು ಹೇಳಿದ್ರೆ ಮಾತ್ರ 2027 ಗೆಲ್ಬೋದು. ಇಲ್ಲಾಂದ್ರೆ ದುಡ್ಡು ಹಂಚೆ ಸಾರಾಯಿ ಹಂಚೆ ಮತ್ತೆ ಗೆಲ್ತೀವಿ, ಅಧಿಕಾರದಲ್ಲಿ ಬೇಕಾದ ಮಾಡ್ತೀವಿ ಅಂದ್ರೆ ಅವರು ಅಧಿಕಾರದಲ್ಲಿದ್ದಾರೆ, ಅವ್ರಿಗೂ ಬೇಕಾದ ಮಾಡ್ಲಿಕ್ಕೆ ಬರ್ತದೆ. ಜೊತೆಗೆ ಈ ದೇಶದ ಸ್ವಾಯತ್ತ ಸಂಸ್ಥೆಗಳ ಮೇಲೆ ಅವ್ರು ಹೇಳ್ತದನ್ನು ನಿಮ್ಮ ನೀವು ವಾದ ಮಾಡ್ತೀರಿ, ಆರೋಪ ಮಾಡ್ತೀರಿ, ಅವ್ರು ಸತ್ಯನ ಆಗ್ಬೋದು ಅಲ್ವಾ? ನೋಡಿ ಏನು ಅನಿಸ್ತದೆ ನಿಮಗೆ? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ಒಂದಾಗಿ ಪ್ರೀತಿಯಿಂದ ವರ್ಕ್ ಮಾಡಿ ಉದ್ಯೋಗಗಳಿಗಿದ್ದು ಖಾಲಿ ಇದ್ದು ಹುದ್ದೆಗಳು ಭರ್ತಿ ಮಾಡೋದು ತೋರಿಸ್ಕೊಳ್ಳೋದು, ಜೊತೆಗೆ ಗ್ಯಾರಂಟಿನ ಸರಿಯಾಗಿ ಕೊಟ್ಟರೆ 2027 ಜನ ಏನೋ ಹ್ಞೂ ಅನ್ಬೋದು. ಇಲ್ಲಾಂದ್ರೆ ನಿಮ್ಮದು ಮಮತಾ ಬ್ಯಾನರ್ಜಿ ಅವರು ಹೆಂಗೆ ಕಳ್ಕೊಂಡ್ರು ವೆಸ್ಟ್ ಬೆಂಗಾಲನ್ನು, ಕರ್ನಾಟಕ ಕಳ್ಕೊಂಡ್ರೆ 2 ಮಾತಿಲ್ಲ ಅನ್ನೋದು ಈಗ ಅನ್ನಿಸ್ತಾ ಇದೆ. ನಿಮಗೆ ಅನ್ನಿಸ್ತದೆ ಸರಿ ತಪ್ಪು? ನಾನು ಹೇಳಿ ತಪ್ಪು ಅನ್ನಿಸ್ತದೆ. ಮತ್ತು ನಿಮಗೆ ತಪ್ಪಂದ್ರೆ ಸರಿ ಇಲ್ವ? ನೋಡ್ತಾ ಇರಿ H16 ನ್ಯೂಸ್. ಅರ್ಥಾತ್ ಹೇಸಿದ್ದಾರೆ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.